17, 18, 19, 20. ಓಕೆ, ರಿಲ್ಯಾಕ್ಸ್ ಮಾಡಿ. ಈಗ ಡಿಸೆಂಬರ್ 21 ಅಂತಾರಾಷ್ಟ್ರೀಯ ಧ್ಯಾನ ದಿನಾಚರಣೆ ಅಂತ ಹೇಳಿ ಆಚರಣೆ ಮಾಡಿದ್ವಿ. ಓಕೆ, ಸೊ ಅಲ್ಲಿ ವರ್ಷದಕ್ಕಿಂತ ನನಗೆ ಈ ಸಲ ಬಹಳಷ್ಟು ಮೇಲ್ಸ್ ಬಂದಿವೆ. ಧ್ಯಾನದ ಬಗ್ಗೆ ಸುಮಾರು ಪ್ರಶ್ನೆ ಕೇಳಿದ್ದಾರೆ. ಆ್ಯಂಡ್ ಸುಮಾರು ವರ್ಷಗಳಿಂದನೂ ಸ್ವಲ್ಪ ಪ್ರಶ್ನೆಗಳು ಪೆಂಡಿಂಗ್ ಇದ್ವು. ಅರ್ಥ ಆಯ್ತಾ? ಈಗ ಅದರಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಧ್ಯಾನ ಯಾವ ಆಸನದಲ್ಲಿ ಮಾಡಬೇಕು, ಫಸ್ಟ್ ಕುತ್ಕೊಳ್ಳೋ ಸ್ಥಿತಿ ಅಲ್ವಾ ಬೇಕಾಗಿರೋದು ಎಲ್ಲರಿಗೂ, ಹೌದಾ ಇಲ್ಲ? ಹೌದಲ್ಲ? ಯಾವ ಸ್ಥಿತಿಯಲ್ಲಿ ಮಾಡಬೇಕು, ಸ್ವಲ್ಪ ಜ್ಞಾನ ಯೋಗದ ಕಡೆ ಈಗ ಫೋಕಸ್ ಮಾಡ್ಕೊಳ್ಳಿ. ಈಗ ನಿಮಗೆ ನಾವು ಸುಖಾಸನ ಕೂತ್ಕೊಳ್ಳಿ ಅಂತ ಹೇಳ್ತೀವಿ. ಸುಖಾಸನ ಅಂತ ಹೇಳೋದು ಸಾಮಾನ್ಯ ಜನರಿಗೆ ಸೂಕ್ತ. ಈಗ ನೀವೆಲ್ಲ ಒಂದ್ಸಲ ಸುಖಾಸನ ಕೂತ್ಕೊಂಡು ತೋರಿಸಿ ನನಗೆ. ಶೋಮಿ, ಕಾಲು ಜೋಡಿಸಿದ್ದೀವಿ, ಕೂತ್ಕೊಂಡಿದ್ದೀವಿ ಅಲ್ವಾ? ಆಮೇಲೆ ಧ್ಯಾನವನ್ನು ನಾವು ವಜ್ರಾಸನದಲ್ಲಿ ಮಾಡ್ಬೋದು. ವಜ್ರಾಸನದಲ್ಲಿ ಯಾರು ಧ್ಯಾನ ಮಾಡ್ಬೋದು ಅಂತ ಹೇಳಿದ್ರೆ ಯಾರಿಗೆ ಮೊಣಕಾಲು ನೋವು ಇರಲ್ಲ. ಈಗ ಸುಮ್ಮನೆ ಪ್ರಾಕ್ಟೀಸ್ ಮಾಡುವಾಗ ವಜ್ರಾಸನ ಎಲ್ಲರೂ ಮಾಡ್ಬೋದು, ಬಟ್ ಧ್ಯಾನದಲ್ಲಿ ಕೂತ್ಕೊಂಡಾಗ ಲಾಂಗ್ ಟೈಮ್ ಕೂತ್ಕೋಬೇಕಾಗತ್ತೆ. ಆಗ ಅಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗಲ್ಲ. ಆದರೂ ನಿಮಗೆ ಅವೇರ್ನೆಸ್ ಇರಲಿ. ವಜ್ರಾಸನ ಯಾವುದು ಕೂತ್ಕೊಂಡು ತೋರಿಸಿ ನೋಡೋಣ. ವೆರಿ ಗುಡ್, ಜಾಣ ಮಕ್ಕಳು ಎಲ್ಲರೂ. ಗುಡ್. ಓಕೆ, ಇದು ಆ ವಜ್ರಾಸನದಲ್ಲೇ ಕೇಳಿಸ್ಕೊಳ್ಳಿ ಈಗ. ಸೊ ಆಮೇಲೆ ಕೆಲವ್ರಿಗೆ ನಾವು ಹೇಳ್ತೀವಿ ಪದ್ಮಾಸನದಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತೀವಿ. ಅಂದರೆ ಯಾರು ಪದ್ಮಾಸನವನ್ನು ದಿನನಿತ್ಯ ಅಭ್ಯಾಸ ಮಾಡಿರ್ತಾರೆ ಸಾಧಕರು ಅವರಿಗೆ. ಸೊ ಅದರ ಅರ್ಥ ಏನು ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಸುಖಾಸನನಾದರೂ ಕೂತ್ಕೊಳ್ಳಿ, ವಜ್ರಾಸನನಾದರೂ ಕೂತ್ಕೊಳ್ಳಿ, ಪದ್ಮಾಸನನಾದರೂ ಕೂತ್ಕೊಳ್ಳಿ. ಇದು ನಿಮ್ಮ ದೇಹದ ಫ್ಲೆಕ್ಸಿಬಿಲಿಟಿ ಅಥವಾ ಏನು ಇಶ್ಯೂಸ್ ಇಲ್ಲ. ಓವರಾಲ್ ನಾವು ಯಾವ ಸ್ಥಿತಿಯಲ್ಲಿ ನಾನೊಂದು 15ರಿಂದ 20 ನಿಮಿಷ ಆರಾಮಾಗಿ ನಾನು ಕೂರ್ಬಲ್ಲೆ ಅಂತ ನಿಮ್ಗೆ ಯಾವ್ದು ಅನಿಸುತ್ತೋ ಅದು ನಿಮಗೆ ಸುಖಾಸನ. ಸುಖಾಸನ ಈಸ್ ಫಾರ್ ಎವ್ರಿಬಡಿ, ನಾಟ್ ಈಕ್ವಲ್. ಈಗ ಎಕ್ಸಾಂಪಲ್, ಬಹಳ ಹಿರಿಯರಿರ್ತಾರೆ, ಕೆಳಗಡೆ ಕೂರಕ್ಕೆ ಆಗೋದೇ ಇಲ್ಲಪ್ಪ, ಮಂಡಿಗೇನೋ ರಾಡ್ ಹಾಕಿರ್ತಾರೆ, ಕಾಲಿಗೇನೋ ರಾಡ್ ಹಾಕಿರ್ತಾರೆ, ಅವ್ರೇನು ಮಾಡಬೇಕು? ಚೇರ್ ಮೇಲೆ ಕೂತ್ಕೋಬೋದು. ಚೇರ್ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ ಅನ್ನೋರು ಏನು ಮಾಡ್ಬೋದು? ಬೆಡ್ ರಿಡನ್ ಆಗಿರ್ತಾರೆ, ಮಂಚದ ಮೇಲೆಯಿಂದನೇ ಮಾಡ್ಬೋದು. ಅರ್ಥ ಆಯ್ತಾ? ಓನ್ಲಿ ಥಿಂಗ್ ಈಸ್ ಎಲ್ಲರೂ ಇವಾಗ ಆ ಸ್ಥಿತಿಯಿಂದ ಸುಖಾಸನದಲ್ಲಿ ಕೂತ್ಕೊಳ್ಳಿ. ಅಥವಾ ನಿಮಗೆ ಯಾವ್ಯಾವುದು ಪದ್ಮಾಸನ ಬೇಕು ಅನ್ನೋರು ಪದ್ಮಾಸನದಲ್ಲಿ ಕೂತ್ಕೊಳ್ಳಿ, ಸುಖಾಸನ ಬೇಕು ಅನ್ನೋರು ಸುಖಾಸನದಲ್ಲಿ ಕೂತ್ಕೊಳ್ಳಿ, ವಜ್ರಾಸನ ಬೇಕು ಅಂದವರು ವಜ್ರಾಸನ. ಮತ್ತೊಮ್ಮೆ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಈ ಆಸನಗಳಲ್ಲಿ ಓಕೆ ಪ್ರೈಮರಿ ಧ್ಯಾನ ಸ್ಥಿತಿಗಳು. ಅರ್ಥ ಆಯ್ತಾ? ನಿಮಗೆ ಇನ್ನೂ ವೀರಾಸನ ಓಕೆ ಇವೆಲ್ಲ ಸುಮಾರಿದೆ. ಸೊ ಸಿದ್ಧಾಸನ, ಓಕೆ ವೀರಾಸನ. ಸೊ ಇಷ್ಟೇ ಸಾಕು ಬೇಸಿಕಲ್ಲಿ. ಓನ್ಲಿ ಥಿಂಗ್ ಈಸ್ ಎಲ್ಲರೂ ನೆನ್ಪಿಟ್ಕೋಬೇಕಾಗಿರೋದು ನಿಮ್ಮ ಬೆನ್ನು ನೇರವಾಗಿರಬೇಕು. ಬೆನ್ನು ನೇರವಾಗಿದೆಯಾ ಗಮನಿಸ್ಕೊಂಡು ನೋಡಿ. ಆಮೇಲೆ ನಮ್ಮ ಕೊತ್ತನ್ನು ಸ್ಟಿಫಾಗಿ ಇಟ್ಕೋಬಾರ್ದು, ಸಡಲವಾಗಿರಬೇಕು, ಆದರೆ ನೇರವಾಗಿರಬೇಕು. ಸೊ ಧ್ಯಾನದ ಸ್ಥಿತಿ ಅಂದರೆ ಕಣ್ಣು ಬಿಟ್ಟರೆ ಅದನ್ನು ಧ್ಯಾನ ಸ್ಥಿತಿ ಅಂತ ಹೇಳಲ್ಲ, ಅದನ್ನು ನಾವು ತ್ರಾಟಕ ಅಂತ ಹೇಳ್ತೀವಿ. ಹಾಗಾಗಿ ಧ್ಯಾನ ಸ್ಥಿತಿ ಅಂತ ಹೇಳಿದ್ರೆ ನಾವು ಕಣ್ಣು ಮುಚ್ಚಿರಬೇಕು ಅಥವಾ ಅರ್ಧ ಮುಚ್ಚಿರಬೇಕು. ಕಣ್ಣನ್ನು ಅರ್ಧ ಮುಚ್ಚೋದು ಹೇಗೆ ಅಂದರೆ ಆ ಕಣ್ಣುಗುಡ್ಡೆನ ನೀವು ನಾನು ಮೊನ್ನೆ ಹೇಳಿದ್ನಲ್ಲ, ಇಲ್ಲನ್ನ ಒಂದು ಸಲ ನೋಡಿ. ಈ ಹುಬ್ಬುಗಳ ಮಧ್ಯ ತರೋದು ಅಂತ ಹೇಳ್ತಾರೆ. ನಾವು ಇನ್ನೂ ಆಳವಾಗಿ ಹೋಗಿ ಇಲ್ಲಿ ನಿಮ್ಮ ಮಧ್ಯದ ಹಣೆಯ ಒಳಭಾಗದಿಂದ ಈ ಭಾಗಕ್ಕೆ ದೃಷ್ಟಿಯನ್ನು ಕೇಂದ್ರೀಕರಿಸಬೇಕು. ಅರ್ಥ ಆಯ್ತಾ? ಸೊ ಹೀಗೆ. ಆಮೇಲೆ ಇನ್ನೂ ಪ್ರಶ್ನೆ ಯೂಶ್ವಲಾಗಿ ಕೇಳ್ತಾರೆ, ಇದಕ್ಕೋಸ್ಕರನೇ ಕೇಳಿದ್ದು, ಗುರುಮ ನಾಳೆ ನಮ್ಮದು ಧ್ಯಾನದ ಕಾರ್ಯಕ್ರಮ ಇದೆ, ನಾನು ಯಾವ ಆಸನದಲ್ಲಿ ಮಾಡಿಸ್ಬೇಕು, ಎಷ್ಟು ನಿಮಿಷ ಮಾಡಿಸ್ಬೇಕು ಅಂತ ಕೆಲವು ಈ ಥರ ಯೋಗ ಟೀಚರ್ಸ್ಗಳೆಲ್ಲ ಕೇಳಿದರು. ಸೊ ನಿಮಗೆ ಟೋಟಲ್ಲು ಅಂತಾರಾಷ್ಟ್ರೀಯ ಮೆಡಿಟೇಷನ್, ಯಾಕಂದರೆ ಇದು ಈಗ ನೀವು ಅಭ್ಯಾಸ ಮಾಡ್ತಾ ಇರೋವ್ರಿಗೂ, ಇವತ್ತಿನ ತರಗತಿ ಅಟೆಂಡ್ ಮಾಡಿದವ್ರಿಗೂ ಮಾಹಿತಿ ಸಿಕ್ಕುತ್ತೆ, ಇದನ್ನು ಲೈವ್ ನೋಡೋರಿಗೂ ಸಿಗುತ್ತೆ. ಓಕೆ, ಅಥವಾ ಇದನ್ನು ಜ್ಞಾನ ಯೋಗದ ಥರ ನೀವು ಮೈಂಡಲ್ಲಿ ಶೇರ್ ಮಾಡಿಕೊಂಡ್ರೆ ಅದನ್ನು
ಸೇವ್ ಮಾಡಿಕೊಂಡ್ರೆ ಅದನ್ನು ಆಗುತ್ತೆ. ಯಾವಾಗಲೂ ಒಂದು ಸಾರ್ವಜನಿಕವಾಗಿ ನೀವು ಇಂಥ ಕಾರ್ಯಕ್ರಮಗಳಂತ ಮಾಡುವಾಗ ಯೂಶ್ವಲಾಗಿ 15ರಿಂದ 20 ನಿಮಿಷ ಅಷ್ಟೇ ಮಾಡಬೇಕು. ಅರ್ಥ ಆಯ್ತಾ? ಸೊ ಎಲ್ಲಿಂದ ಹೇಗೆ ಶುರು ಮಾಡಬೇಕು ಅಂದರೆ ಯಾವಾಗಲೂ ನಿಮ್ಮ ದೀರ್ಘ ಉಸಿರಾಟದ ಮುಖಾಂತರ ಶುರು ಮಾಡಬೇಕು. ಸೊ ಅವೇನು ಮಾಡುತ್ತೆ ಅಂತ ಹೇಳಿದ್ರೆ ನಮಗೆಲ್ಲ ಒಂದು ರೀತಿಯ ಮನಸ್ಸನ್ನು ರೆಡಿ ಮಾಡಿಕೊಡುತ್ತೆ. ಆ ಇನ್ ಬಿಟ್ವೀನ್ ಈಗ ನಾನು ಮಾತಾಡ್ತಿದ್ದೀನಲ್ಲ ಆ ಥರ ಏನಾದರೂ ಅವರು ಮಾತಾಡ್ತಾ ಇರ್ತಾರೆ, ಅವ್ರು ಏನು ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಕೇಳಿಸ್ಕೊತಾ ಇರಬೇಕಷ್ಟೆ. ಯಾರು ಪ್ರಾಕ್ಟೀಸ್ ಮಾಡೋರು, ಧ್ಯಾನ ಮಾಡಿಸೋರು ಧ್ಯಾನದ ಬಗ್ಗೆ ನೀವೇನು ಸಬ್ಜೆಕ್ಟ್ ತೊಗೊಂಡಿರ್ತೀರಿ ಅದ್ರ ಬಗ್ಗೆ, ಅಂದರೆ ನೀವು ಉಸಿರಿನ ಬಗ್ಗೆ ಜಾಗೃತ ಮಾಡಿಸ್ತಾ ಇದ್ದರೆ ಉಸಿರಾಟದ ಬಗ್ಗೆ ನೀವು ಹೇಳಬೇಕು. ಈಗ ನೋಡಿ ನಿಮಗೆಲ್ಲರಿಗೂ ಈಗ ನಾನು ಬ್ರೀತ್ ಮೆಡಿಟೇಷನ್ ಮಾಡಿಸ್ತಿದ್ದೀನಿ, ಅರ್ಥ ಆಯ್ತಾ? ಕಣ್ಣು ಮುಚ್ಕೊಳ್ಳಿ. ಎಕ್ಸಾಂಪಲ್, ನಾನೀಗ ಬ್ರೀತ್ ಇನ್, ಉಸಿರನ್ನು ಒಳಗೆ ತಗೊಳ್ಳಿ ಅಂತೀನಿ. ನಿಮ್ಮ ಮನಸ್ಸು ಉಸಿರು ಎಳ್ಕೊಳ್ಳೋದ್ರ ಕಡೆಗೆ ಹೋಯಿತು, ದೇಹ ಸ್ವಲ್ಪ ಹಿಕ್ತು, ಪೊಸಿಷನ್ ಚೇಂಜ್ ಆಯಿತು, ಉಸಿರನ್ನು ಬಿಡಿ ಅಂತೀನಿ. ಈಗ ಉಸಿರನ್ನು ಬಿಟ್ಟಿದ್ದೀರಿ. ಈಗ ನೀವೇನು ಗಮನಿಸ್ತಿದ್ದೀರಪ್ಪ, ಆ ಉಸಿರು ಒಳಗೆ ಹೋಗೋದು ಹೊರಗೆ ಬಂದಿದ್ದನ್ನು ನೀವು ಗಮನಿಸಿದ್ರಿ. ಹೌದು ಅನ್ನಂಗಾದರೆ ನೀವು ಥಮ್ಸಪ್ ಕೊಡಿ. ಹೌದಾ? ಎಸ್, ಅಷ್ಟೇ. ಓಕೆ, ಕೈ ಕೆಳಗಡೆ ಇಳಿಸಿ. ಸೊ ನಾನು ಬ್ರೀತ್ ಇನ್ ಅಂದಾಗ ಉಸಿರು ತೊಗೊಳ್ತೀರಿ, ಬ್ರೀತ್ ಔಟ್ ಅಂದಾಗ ಉಸಿರು ಬಿಡ್ತೀರಿ. ಇನ್ನೇನು ಬದಲಾವಣೆ ಅಲ್ಲಿ ಮಾಡೋ ಹಾಗೆ ಇಲ್ಲ, ಮಾಡಲೂಬಾರ್ದು. ಮಾಡಿದ್ರೆ ಅದು ಧ್ಯಾನನೂ ಆಗಲ್ಲ, ಪ್ರಾಣಾಯಾಮನೂ ಆಗಲ್ಲ. ಯಾಕಂದರೆ ಇಟ್ ಈಸ್ ಗೈಡೆಡ್ ಮೆಡಿಟೇಷನ್. ಅಲ್ಲಿ ಏನು ಇನ್ಸ್ಟ್ರಕ್ಷನ್ ಬರ್ತಾ ಇದೆ ನಾವು ಅದನ್ನು ಫಾಲೋ ಮಾಡ್ತಾಯಿದ್ದೀವಿ. ಅರ್ಥ ಆಯ್ತಾ? ಹೀಗೆ ಧ್ಯಾನ, ಉಸಿರಾಟದ ಧ್ಯಾನವನ್ನು ಮಾಡ್ಬೋದು. ಹಾಗೆ ಇನ್ನು ಸ್ವಲ್ಪ ಸ್ಪಿರಿಚುವಲಾಗಿ ಕನೆಕ್ಟ್ ಆಗಬೇಕು, ಇನ್ನೊಂದು ಸ್ವಲ್ಪ ಏಕಾಗ್ರತೆ ಬೇಕು ಅನ್ನೋರು ನೀವು ನಿಮ್ಮ ನಂಬಿಕೆಗೆ ಅನುಗುಣವಾಗಿ ಯಾವುದಾದ್ರೂ ಮಂತ್ರಗಳಿದ್ದರೆ ಅದನ್ನು ಪಠನೆ ಮಾಡ್ಕೋಬೋದು. ಆದರೆ ಇಲ್ಲಿ ನಾನು ಯೂನಿವರ್ಸಲ್ ಮೆಸೇಜನ್ನು ಬೋಲ್ಡ್ಗೆ ಕೊಡೋದ್ರಿಂದ ಐ ಡೋಂಟ್ ವಾಂಟ್ ಟು ಯೂಸ್ ಎನಿ ರಿಲೀಜಿಯಸ್ಗೆ ಸಂಬಂಧಪಟ್ಟ ಹಾಗೆ ಮಂತ್ರಗಳನ್ನು ನಾನು ಕೊಡೋದಿಲ್ಲ. ನಾನು ಕೊಟ್ಟರೆ ಒನ್ ಥಿಂಗ್ ಈಸ್ ಸೋಹಂ ಅಥವಾ ಶಾಂತಿ ಅಂತ ಹೇಳ್ತೀನಿ. ನೀವು ಹಾಗೆ ಓಂ ಶಾಂತಿ, ಓಂ ಅನ್ನುವಾಗ ಬ್ರೀತ್ ಇನ್, ಶಾಂತಿ ಹೇಳುವಾಗ ಬ್ರೀತ್ ಔಟ್ ಮನಸ್ಸಲ್ಲಿ ಹೇಳಿಕೊಂಡು ರಿಪೀಟ್ ಮಾಡ್ತಾ ಹೋಗ್ಬೋದು. ಅಥವಾ ಪ್ರತಿ ಉಸಿರನ್ನು ತಗೊಳ್ಳುವಾಗ ಸೋ ಅನ್ನೋ ಶಬ್ದ ಇಂಟರ್ನಲ್ಲಿ ನಿಮಗೆ ಫೀಲ್ ಆಗಬೇಕು. ಓಕೆ, ಉಸಿರು ತಗೊಂಡು ಆ ಶಬ್ದ ಗ್ರಹಿಸ್ಕೊಳ್ಳಿ. ಉಸಿರು ಬಿಡುವಾಗ ಹಮ್, ಸೋ ಹಮ್. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಸೋ ಅಂದರೆ ಏನು, ಹಮ್ ಅಂದರೆ ಏನು, ಯಾಕೆ ಇದನ್ನು ನಾವಿಲ್ಲಿ ಉಪಯೋಗಿಸ್ತೀವಿ ಅಂತ ಹೇಳ್ತೀವಿ. ಇದು ಯಾವುದು ಬೇಡ. ಅಥವಾ ಇವೆಲ್ಲ ಮಾಡಿ ಕೂಡ ಅಟ್ ದಿ ಎಂಡ್ ಸಂಪೂರ್ಣವಾಗಿ ನಾವೊಂದು ಮೌನಕ್ಕೆ ಶರಣಾಗಬೇಕು. ಮೌನವಾಗಿ ಕಣ್ಮುಚ್ಚಿ ನಾವೇನು ಕೂತ್ಕೊಳ್ತೀವಲ್ಲ, ಸೊ ಅದು ಓವರಾಲ್ ಇಟ್ ರೀಚಸ್, ನಿಮಗೆ ಅದು ರೀಚ್ ಆಗುತ್ತೆ. ಓಕೆ, ಆಮೇಲೆ ಮನಸ್ಸಿನಲ್ಲಿ ಕ್ಲೋಸ್ ಮಾಡ್ಕೊಳ್ಳುವಾಗ ಏನಾದರೂ ಒಂದು ಸಂಕಲ್ಪ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿ ಶಾಂತಿ ಇಲ್ಲ ಅಂತಂದರೆ ಮನಸ್ಸಿನಲ್ಲಿ ಸುಮ್ಮನೆ ನೀವೇ ಹೇಳ್ಕೊಳ್ಳೋದು, ನಾನು ಶಾಂತವಾಗಿದ್ದೇನೆ, ನಾನು ಶಾಂತವಾಗಿದ್ದೇನೆ ಅಂತ ಏನಾದರೂ ಮನಸ್ಸಿನಲ್ಲಿ ಹೇಳ್ಕೊಳ್ಳೋ ಅಂಥದ್ದು. ಅಥವಾ ನನ್ನೊಳಗಿರುವಂತಹ ಮನುಷ್ಯನನ್ನು ಅಥವಾ ನನ್ನೊಳಗಿರುವ ಮನುಷ್ಯನೊಟ್ಟಿಗೆ ನಾನು ಬಾಂಧವ್ಯವನ್ನು ಬೆಳೆಸಿದ್ದೇನೆ. ಎಷ್ಟೊಂದು ಜನ ಇದ್ದಾರಲ್ವ ಒಳಗಡೆ. ಧ್ಯಾನ ಅಂದರೆ ಏನು ಅಂತ ಹೇಳಿದ್ರೆ, ನಮ್ಮೊಳಗೆ ಇನ್ನೊಬ್ಬ ಇದ್ದಾನೆ, ನನ್ನೊಳಗೆ ಇನ್ನೊಬ್ಬಳಿದ್ದಾಳೆ, ಅವಳೊಟ್ಟಿಗೆ ನಾನು ಬಾಂಧವ್ಯವನ್ನು ಬೆಳೆಸುವಂಥದ್ದು. ಧ್ಯಾನ ಅಂತ ಹೇಳಿದ್ರೆ ನನ್ನೊಳಗೆ ನಾನು ಇಂಟರ್ನಲ್ ಒಳಭಾಗಕ್ಕೆ ಆಳವಾಗಿ ಪ್ರಯಾಣವನ್ನು ಮಾಡುವಂಥದ್ದಕ್ಕೆ ನಾವು ಧ್ಯಾನ ಅಂತ ಹೇಳ್ತೀವಿ. ಎಲ್ಲರೂ ಒಂದು ಸರಳವಾಗಿ ಧ್ಯಾನದ ಬಗ್ಗೆ ಇವತ್ತು ತಿಳ್ಕೊಂಡಿದ್ದೀರಿ. ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡಿದ್ವಿ. ಈ ತಿಂಗಳು ಕೊನೆ ಒಳಗಡೆ ಒಂದು ಸಂಪೂರ್ಣವಾಗಿ ಧ್ಯಾನವನ್ನು ಕೂಡ ನಾವು ಮಾಡೋಣ. ಕೈಯನ್ನು ಜೋಡಿಸಿ, ಈಗ ಜಾಯಿನ್ ದ ಪಾಮ್.